ನಮಸ್ಕಾರ ವೀಕ್ಷಕರೇ, ಆರ್.ಆರ್. ನಗರ ವಿಧಾನಸಭಾ ಕ್ಷೇತ್ರದ ಯುವ ನಾಯಕಿಯಾದ ಕುಸುಮಾ ಹನುಮಂತರಾಯಪ್ಪನವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಶಕ್ತಿ ರೂಪಿಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಮಾಜಿ ಸಂಸದರಾದ ಡಿ.ಕೆ. ಸುರೇಶ್ ರವರು ಆಗಮಿಸಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ಕೋರಿದರು. ಇವತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇಡೀ ಕರ್ನಾಟಕವೇ ಅಲ್ಲ ವಿಶ್ವದ ಎಲ್ಲ ಮಹಿಳೆಯರಿಗೂ ಶುಭ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ರಿಗೂ. ಇವಾಗ ಏನಂದರೆ, ನಮ್ಮ ಮಹಿಳಾ ದಿನಾಚರಣೆಗೆ ಸುಮಾರು 115 ವರ್ಷಗಳ ಇತಿಹಾಸ. ಇದು 1910ರಲ್ಲಿ ಡೆನ್ಮಾರ್ಕ್ನಲ್ಲಿ ಮಹಿಳೆಯರು ತಮ್ಮ ಓಟಿನ ಹಕ್ಕಿಗಾಗಿ ಶುರು ಮಾಡಿದಂಥ ಈ ಒಂದು ಮಹಿಳಾ ದಿನಾಚರಣೆ 115 ವರ್ಷದವರೆಗೂ ತನ್ನದೇ ಆದ ಮಾರ್ಪಾಟುಗಳನ್ನು ಹೊಂದಿ ಇವತ್ತು ಮಹಿಳೆ ಓಟ ಹಕ್ಕನ್ನು ಅಲ್ಲದೆ, ತಾನು ವಿಧಾನಸಭಾ ಕ್ಷೇತ್ರವೇ ಅಲ್ಲದೆ ಪಾರ್ಲಿಮೆಂಟ್ಗೂ PM-ಗಳು ಆದರೂ, ಪ್ರಧಾನಿಗಳು ಆದರೂ, ನಮ್ಮ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಭಾರತ ದೇಶದ ಮೊಟ್ಟ ಮೊದಲ ಉಕ್ಕಿನ ಮಹಿಳೆ ಅಂತ ಪ್ರಧಾನಿಯಾಗಿ ಬಿರುದನ್ನು ಪಡೆದರು. ಹಾಗೆ ಆ ಒಂದು ಪ್ರೇರಣೆಯಿಂದ ಇವತ್ತು ನಮ್ಮ ಯುವ ನಾಯಕಿ ಕುಸುಮಾ ಅವರ ಒಂದು ನೇತೃತ್ವದಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ನಮ್ಮ ಮಹಿಳಾ ಪ್ರೆಸಿಡೆಂಟ್ಗಳು ಹಾಗೂ ಎಲ್ಲ ಒಂದು ಕಾಂಗ್ರೆಸ್ನ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ನಮ್ಮ ಮಹಿಳೆಯರ ಒಂದು ಸಂಭ್ರಮದ ಈ ಒಂದು ಸಮ್ಮೇಳನವು ನಮ್ಮ ಕರ್ನಾಟಕದ ಕಣ್ಮಣಿ ಪಾರ್ಲಿಮೆಂಟ್ನ ಮಾಜಿ MP ಅವರಾದಂಥ ಬೆಂಗಳೂರು ಪಶ್ಚಿಮ ಜಿಲ್ಲಾ ಅಧ್ಯಕ್ಷರಾದಂಥ ಸನ್ಮಾನ್ಯ ಹನುಮಂತರಾಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರುವ ಈ ಸಂಭ್ರಮದ ಕ್ಷಣಗಳು ನಿಜವಾಗ್ಲೂ ನಮಗೆ ಬಹಳ ಹುರುಪನ್ನು ಕೊಡ್ತಾ ಇದೆ. ಸೊ ನಾವು ಈಗ ಮುಂಬರುವ ಸಾರ್ವತ್ರಿಕ ಚುನಾವಣೆಗಳಲ್ಲೂ ಎಲ್ರಿಗೂ ಶಕ್ತಿ ಅಲ್ಲ, ಈ ಒಂದು ಏನಂದರೆ ಅವಕಾಶ ಕೊಡಿ, ಆಕಾಶ ಮುಟ್ತಾಳೆ. ಈಗಾಗಲೇ ಸ್ಪೇಸ್ನಲ್ಲಿ ಇರ್ತಕ್ಕಂಥ ಸುನೀತಾ ವಿಲಿಯಮ್ಸ್ ಅವರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ನಮ್ಮ ಶುಭಾಶಯಗಳು. ಆ ಮೇಡಮ್ ಅವರು ಅಲ್ಲಿಂದ ಒಂದು ಸುರಕ್ಷಿತವಾಗಿ ನಮ್ಮ ಭೂಮಿಗೆ ಮರಳಿ ಬರಲಿ. ಇನ್ನೂ ಅನೇಕ ಒಂದು ಎಕ್ಸ್ಪೆರಿಮೆಂಟ್ಸು ಈ ಸ್ಪೇಸಲ್ಲೇ ಆಗಲಿ, ಅಂಡರ್ ದಿ ವಾಟರ್ ಆಗಲಿ, ಇನ್ನೂ ಎಷ್ಟೋ ನಡಿಬೇಕಾಗಿದೆ. ಮಹಿಳೆಯರು ತಾವೇನು ಇದಿಲ್ಲ ಅಂತ ಪೈಲಟಿಂದ ಹಿಡಿದು ಸಬ್ಮೆರೈನ್ ಇಂಜಿನಿಯರ್ಸ್ನಿಂದ ಹಿಡಿದು ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಇವತ್ತು ಪುರುಷರಿಗಿಂತ ಒಂದು ಮುನ್ನುಗ್ಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ಬಹಳ ಸಂಭ್ರಮ ಪಡ್ತೇನೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಶಕ್ತಿ ರೂಪಿಣಿಯಾಗಿ ನಾವು